ವೇದವ್ಯಾಸರು ಬಹಳ ಚಂದ ಹೇಳ್ತಾರೆ, ನೈಸರ್ಗಿಕವಾದ ಜೀವನ ನಿಮ್ಮನ್ನು ಸ್ವರ್ಗ ತೋರಿಸುತ್ತೆ, ಅನೈಸರ್ಗಿಕವಾದ ಜೀವನ ನರಕ ತೋರಿಸ್ತದೆ ಅಂತ. ನನ್ನ ಪರಿಸರ ಯಾವ್ದು ಆರಿಸ್ಕೋಬೇಕು ಅಂತ ನೀವು ಓಡ್ಬೇಕಾದ ಬಹುಶಃ ಅದು ನನ್ಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದು ಯುದ್ಧ ಅಂದ್ರೆ ಬಹುತೇಕ ಗೌರ್ಮೆಂಟ್ ಆಫೀಸ್ ಇದ್ದಂಗೆ ಇರ್ಬೇಕು. ಸಾಯಂಕಾಲ ಯುದ್ಧ ಇರಲಿಲ್ಲ ಅಂದ್ರೆ 5:15 ಅವರು ಬಂದ್ಬಿಡ್ತಿದ್ರು ಕಾಣುತ್ತೆ. ಹೋದ್ಮೇಲೆ ತಮ್ಮ ಕುದುರೆಗಳು ನೋಡ್ಕೋಬೇಕು, ಆಯುಧಗಳು ರೆಡಿ ಮಾಡ್ಕೋಬೇಕು, ಮತ್ತೆ ಗಾಯಗಳಿಗೆ ಔಷಧಿ ಹಚ್ಕೋಬೇಕು, ಮರುದಿನ ತಯಾರಾಗ್ಬೇಕು, ಹಿಂಗೆಲ್ಲ ಇರ್ತದೆ. ಆಗ ದಿನಾಲು ಕೂತ್ಕೊಂಡು ಹರಟೆ ಹೊಡಿಬೇಕು ಇವ್ರು ಪಾಂಡವರೆಲ್ಲ ಕೂತ್ಕೊಂಡು. ಕೃಷ್ಣ ಇರ್ಬೇಕಾಗಿ ಇವ್ರು ಕೆಲವು ಸಲ ಡಿಸಪಾಯಿಂಟ್ಮೆಂಟ್ ಆಗಿರ್ತದೆ, ಕೆಲವು ಸಲ ಟೆನ್ಷನ್ ಆಗಿರ್ತದೆ. ಎಲ್ಲ ಆದಾಗ ಕೃಷ್ಣ ಧೈರ್ಯ ತುಂಬ್ತಾ ಇದ್ದ, ನಗಿಸ್ತಾ ಇದ್ದ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ 16ನೇ ದಿವಸ ಆದ್ಮೇಲೆ ಇನ್ನೇನ್ ಮುಗ್ದಂಗಾಯ್ತು. ಕೌರವ ಕಡೆ ಎಲ್ಲರೂ ಮೇಜರ್ ನಾಯಕರೆಲ್ಲ ಮುಗಿದೋದ್ರು. ಇನ್ನು ಶಲ್ಯ ಪರ್ವ ಒಂದು ಉಳ್ಕೊಂಡಿದೆ, ಅದೇನ್ ದೊಡ್ಡದಲ್ಲ ಅಂತ ಖಾತ್ರಿಯಾಗಿ ಇನ್ನೇನ್ ನಮ್ ಗೆಲುವು ನಮ್ದೇ ಅಂತ ತೀರ್ಮಾನದಲ್ಲಿ ಇದ್ದಾರೆ. ಇವ್ರು ಖುಷಿಯಾಗಿ ನಗನಗ್ತಾ ಇದ್ದಾರೆ ಪಾಂಡವರೆಲ್ಲ ಸಂತೋಷವಾಗಿ. ಎಲ್ಲರನ್ನೂ ಸಂತೋಷವಾಗಿಡುವಂತ ಕೃಷ್ಣ ಅವ್ರು ಬಹಳ ಸೀರಿಯಸ್ ಆಗಿದ್ದಾರೆ. ಧರ್ಮರಾಜ ಕೇಳ್ತಾನೆ, ಯಾಕೆ ಕೃಷ್ಣ ಇಷ್ಟೊಂದು ಗಂಭೀರ ಆಗಿದ್ಯಾ ನೀನು? ಅಲ್ಲ ನೀನೇ ಧೈರ್ಯ ಕೊಡೋ ನಮಗೆ, ಈಗೇನ್ ಚಿಂತೆ ಇರಲ್ಲ, ನಾಳೆ ಯುದ್ಧ ಅಂತ ದೊಡ್ಡದೇನಲ್ಲ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನೀ ಮೂರ್ಖ ಇದೆಯಾ ನೀನು? ಜ್ಞಾನ ಸೂರ್ಯ ಮುಣುಗ್ತಾ ಇದ್ದಾನೆ. ದಯವಿಟ್ಟು ಗಮನಿಸಿ, ಆ ಕೃಷ್ಣ ಯಾವತ್ತಿಗೆ ಹೇಳುವುದಂತ. ಜ್ಞಾನ ಸೂರ್ಯ ಮುಣುಗ್ತಾ ಇದ್ದಾನೆ, ನೀನ್ ಹಾಗೆ ಕೂತಿದ್ಯಾ ತಿಳ್ಕೊಳ್ಳಾರ್ದೆ? ಅರ್ಜುನ ಸ್ವಲ್ಪ ಸಲಿಗೆ ಜಾಸ್ತಿ ಕೃಷ್ಣನ ಜೊತೆಗೆ. ಅದೇನ್ ದೊಡ್ಡದು ಕೃಷ್ಣ ಅಂತಾನು. ದಿನ ಸಾಯಂಕಾಲ ಸೂರ್ಯ ಮುಣುಗ್ತಾನೆ, ಮರುದಿವಸ ಬೆಳಗ್ಗೆ ಬರ್ತಾನೆ, ಅದಕ್ಕೇನು ವಿಶೇಷ ಇದೆ ಅಂತ. ಆ ಕೃಷ್ಣ ಬೈದೂತ್ ಹೇಳ್ತಾನೆ, ನಿಮ್ಗೆ ಈ ಸೂರ್ಯನ ಬಗ್ಗೆ ಮಾತಾಡ್ತಾ ಇಲ್ಲಪ್ಪ ನಾನು. ನಿಮ್ಮ ಮನೆತನದ ತವನಿಧಿ ಇದ್ದಾನಲ್ಲ, ನಿಮ್ಮ ಮನೆತನದ ಪೂರ್ತಿ ಇತಿಹಾಸವನ್ನ ತಿಳ್ಕೊಂಡಂತವನು, ಜ್ಞಾನ ತಿಳ್ಕೊಂಡಂತ ಭೀಷ್ಮ ಶರಶಯ ಮಲ್ಕೊಂಡಿದ್ದಾನೆ. ಉತ್ತರಾಯಣ ಬಂದ ತಕ್ಷಣ ದೇಹ ಬಿಡ್ತಾನೆ. ಅದು ನಿಮ್ಮ ಇಸ್ ದ ರಿಪಾಸಿಟರಿ ಆಫ್ ಯುವರ್ ನಾಲೆಡ್ಜ್. ದೊಡ್ಡ ಸಂಗ್ರಹ, ಜ್ಞಾನ ಸಂಗ್ರಹ ಅದು. ಅದ್ ಪಡ್ಕೋ ನೀನು, ಮುಂದೆ ರಾಜ ಆಗೋನು ಅಂತ ಹೇಳ್ತಾನೆ. ಇವ್ರಿಗೆ ಹೆದರಿಕೆ ಏನು ಅಂದ್ರೆ, ಇವರೇ ತಾನೇ ಮನಸ್ಸಿಗೆ ಶರಶಯ ಮೇಲೆ ಅವನು ಹೋಗೋದು ಹೇಗೆ, ಅಜ್ಜನ್ ಹೊಡೆದು ಕಲ್ಸಿದೀವಲ್ಲ ಅಂತ. ಕೃಷ್ಣ ತಾನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾನೆ. ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿ ಧರ್ಮರಾಜ ಮುಂದೆ ರಾಜ ಆಗ್ತಾನೆ. ನೀತಿ ಹೇಳು ಅಂತ. ನಾನೇನಪ್ಪ ಹೇಳಿ, ನೀ ಇದೆಯಲ್ವ ಮಾರಾಯ, ನೀನೇ ಹೇಳು ಅಂತ ನಾನು. ಇಲ್ಲ, ನಾ ಹೇಳೋದನ್ನೆಲ್ಲ ಹೇಳಿದ್ದೇನೆ ಅವರಿಗೆ, ಯುದ್ಧ ಶುರು ಆಗೋಗ್ಲೇ ಹೇಳ್ಬಿಟ್ಟಿದ್ದೀನಲ್ಲ ಭಗವದ್ಗೀತೆ. ಇನ್ ಮುಂದೆ ನೀವು ಸ್ವಲ್ಪ ಹೇಳು ಅಂತ. ಎಲ್ಲ ಹೇಳುವಂತ ದೊಡ್ಡ ದೊಡ್ಡ ಸತ್ವಗಳನ್ನು ಹೇಳ್ತಾನೆ. ಎಂತ ಚಂದ ಗೊತ್ತಾ, ರಾಜ್ಯ ಹೆಂಗ್ ಆಳ್ಬೇಕು, ಮಂತ್ರಿಗಳನ್ನ ಹೇಗೆ, ಈ ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳುವಾಗ ಪರಿಸರ ಮರೆಯಲ್ಲ. ಮತ್ತೆ ಎಷ್ಟು ಚಂದದ ಮಾತು ಹೇಳ್ತಾನೆ. ಧರ್ಮರಾಜನ್ ಕರೆದು, ನೋಡಪ್ಪ, ಯಾವ ಮರಗಳು ಮನುಷ್ಯರಿಗೆ ಹಣ್ಣನ್ನು ಕೊಡ್ತಾವೋ, ನೆರಳನ್ನು ಕೊಡ್ತಾವೋ, ಬೇರೆ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಾವೋ ಅಂತ ಮರಗಳನ್ನ ಕತ್ತರಿಸೋಕ್ ಹೋಗ್ಬೇಡ. ಮರಗಳನ್ನ ನಿನ್ನ ಮಕ್ಕಳು ಹಾಗೆ ಕಾಪಾಡು. ಇದು ಅಷ್ಟು ವರ್ಷಗಳಿಂದ ಹೇಳಿದಂಥದ್ದು. ನನ್ನ 3500 ವರ್ಷಗಳ ಹಿಂದೆ. ಇವತ್ತಿಗೂ BBMP ಬೋರ್ಡ್ ಹಾಕ್ಬೇಕು, ಮರ ಕತ್ತರಿಸ್ಬೇಡಿ ಅಂತ. ಅವತ್ತು ಹೇಳಿದ್ರು, ಮರಗಳನ್ನ ಕತ್ತರಿಸಿ ಮಕ್ಕಳ ಹಂಗೆ ನೋಡ್ಕೋ ಅಂತ, ಮರಗಳನ್ನ ಮಕ್ಕಳ ಹಾಗೆ ನೋಡ್ಕೋ ಅಂತ ಹೇಳಿದಂಥದ್ದು. ಈ ವನಪರ್ವದಲ್ಲಿ, ವನಪರ್ವ ಅಂತ ಕಾಡಿಗೆ ಹೋಗ್ತಾರಲ್ಲ, ಒಂದು ಸುಂದರವಾದ ಘಟನೆ ಬರ್ತದೆ. ಧರ್ಮರಾಜ ದ್ವೈತವನ ಅಂತ, ದ್ವೈತವನದಲ್ಲಿ ಇದ್ದಾರೆ ಎಲ್ಲರೂ. ರಾತ್ರಿ ಕನಸು ಬೀಳುತ್ತದೆ ಧರ್ಮರಾಜನಿಗೆ. ನಮ್ಗೆ ಯಾವಾಗ ಗಮನಿಸ್ಬೇಕು, ನಮ್ ಕನಸು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಿದ್ವು ಅದ್ರ ಬಗ್ಗೆನೆ ಕನಸು ಬರೋದು. ಮಲ್ಕೊಂಡಿದ್ದಾನೆ ರಾತ್ರಿ, ಒಂದ್ ಕನಸು ಬಿತ್ತಂತೆ. ಕನಸಲ್ಲಿ ಏನ್ ಬಂತು ಅಂದ್ರೆ, ಒಂದು ಜಿಂಕೆ ಬರ್ತದೆ. ಕನಸಲ್ಲಿ ಜಿಂಕೆ ಬಂದು, ಕಲ್ಪನೆ ಮಾಡ್ಕೊಳ್ಳಿ, ಮುಂದಿನ 2 ಕಾಲನ್ನ ಎತ್ತಿ ಹಿಡಿದು, ಆ ಮುಂದಿನ ಗೊರಸಿದ್ದಾವಲ್ಲ, ಗೊರಸನ್ನ ಜೋಡಿಸಿ ಕೈ ಮುಗಿದು ಬಿಕ್ಕಿ ಬಿಕ್ಕಿ ಅಳ್ತಾ ಇದೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇದೆ, ನಡುಗ್ತಾ ಇದೆ, ಹೆದರಿ ನಡುಗ್ತಾ ಇದೆ. ಯಾಕೆ, ಏನಾಯ್ತು ಅಂತ ಧರ್ಮರಾಜ ಕೇಳ್ತಾನೆ. ಮಹಾರಾಜ, ತಪ್ಪು ತಿಳ್ಕೊಬೇಡ, ದಯವಿಟ್ಟು ಈ ಜಾಗ ಬಿಟ್ಟು ಹೋಗ್ಬಿಡ್ರಿ ಎಲ್ಲರೂ ನೀವು ಅಂತ. ದಯವಿಟ್ಟು ಈ ಜಾಗ ಬಿಟ್ಟು ಹೋಗ್ಬಿಡಿ ನೀವು ಅಂತ ಹೇಳ್ತದೆ ಜಿಂಕೆ. ಯಾಕೆ ಅಂತ ಕೇಳ್ತಾನ ಅವನು. ನೀವೆಲ್ಲ ಬಹಳ ಸಮರ್ಥಶಾಲಿಗಳಪ್ಪ, ನೀವು ಭಾರಿ ಶಕ್ತಿಶಾಲಿಗಳೆಲ್ಲ, ನೀವು ಚಕ್ರವರ್ತಿಗಳಾಗೋರು ಒಬ್ಬೊಬ್ರು. ಇಲ್ಲಿದ್ದೀರಿ ನೀವು, ನಿಮ್ ಹಿಂಬಾಲಕರು ಒಂದಿಷ್ಟು ಜನ ಇದ್ದಾರೆ ಎಲ್ಲರೂ. ಅವ್ರು ಏನು ಅಂದ್ರೆ ಕಾಡನ್ನ ಸಂತೋಷ ಪಡ್ಬೇಕು ಅಂತ ಗಿಡಗಳನ್ನು ಕತ್ತರಿಸಿ ಹಾಕ್ತಾ ಇದ್ದಾರೆ, ಹಣ್ಣು ಕಿತ್ಕೋತಾ ಇದ್ದಾರೆ. ಹಣ್ಣು ಎಷ್ಟು ಚೆನ್ನಾಗಿದೆ ನೋಡಿ, ಹಣ್ಣು ಮಾಗೋದಕ್ಕಿಂತ ಮೊದಲೇ ಕಿತ್ಕೋತಾ ಇದ್ದಾರೆ ಅವನ್ನ. ಒಂದು ಬಹಳ ಚಂದದ ಮಾತು. ಮರ ತನ್ನ ಪೂರ್ತಿ ಆಯುಷ್ಯ ಮುಗಿಸಿ ತಾನಾಗಿ ಬಿದ್ರೆ ಮಾತ್ರ ಸರಿಯಾದ. ಈಗ ನಾವು ನೋಡ್ತಾ ಇದ್ವಿ, ಸಾಗರಕ್ಕೆ ಹೋಗಿದ್ದೆ ಮೊನ್ನೆ, ಹೇಳ್ತಾ ಇದ್ರು ಒಳ್ಳೆ ಗಂಧದ ಮರನೇ ಸಿಗಲ್ಲ ಸರ್, ಈಗ ಬಲಿಯೋಕೆ ಬಿಡಲ್ಲ, ನಾವು ಇಟ್ಟಿದ್ದಾಗ ಕತ್ತರಿಸ್ಬಿಡ್ತೀವಿ. ಅಂದ್ರೆ ಮರ ಚೆನ್ನಾಗಿ ಬಲಿಯುವಂತೆ ಒಂದು ಝೆನ್ ಕಥೆ ಇದೆ. ಒಬ್ಬ ರಾಜ ಅವ್ರಿಗೊಂದು ಟಿಪಾಯ್ ಮಾಡ್ಬೇಕಾಗಿತ್ತಂತೆ, ಟೇಬಲ್ ಮಾಡ್ಬೇಕು. ಆ ಊರಿನ ಬಡಿಗೆನ್ ಕರೆದ,
ಒಂದು ಒಳ್ಳೆ ಟೇಬಲ್ ಮಾಡ್ಕೊಡ್ಬೇಕಪ್ಪ ನನಗೆ. ಅವನು ಝೆನ್ ಮಾಸ್ಟರ್, ಝೆನ್ ಮಾಸ್ಟರ್. ಬೆಳಿಗ್ಗೆ ಒಂದು ಟೇಬಲ್ ಮಾಡ್ಕೊಡ್ತೀಯ ಅಂತ ಕೇಳಿದ. ಅವ್ನು ಹೇಳ್ದ, ನೋಡ್ತೀನಿ, ಕಾಡಿಗೆ ಹೋಗಿ ಕೇಳ್ತೀನಿ, ಯಾವ್ದಾದ್ರು ಮರ ಟೇಬಲ್ ಆಗೋದಕ್ಕೆ ರೆಡಿ ಆಗಿದ್ರೆ ಮಾಡ್ಕೊಡ್ತೀನಿ. ಅದನ್ನೇನು ಕೇಳೋದು ಅಂದ. ಅವ್ನು ಕೇಳ್ತೀನಿ ಅದನ್ನಂದ. ಒಂದೊಂದು ತಿಂಗಳಾಯ್ತು, 2 ತಿಂಗಳಾಯ್ತು, ಏನಾಯ್ತಪ್ಪ, ಯಾವ ಮರನೂ ಹೋಗ್ತಾ ಇಲ್ಲ. ಸ್ವಲ್ಪ ದಿವಸ ವೇಟ್ ಮಾಡೋಣ. ಅವ್ನು ವಿಚಿತ್ರ ಅನಿಸ್ತವನಿಗೆ, ಮರ ಕೇಳಿ ಕಡಿಯೋದ. 1 ವರ್ಷ ಆಯ್ತು, 2 ವರ್ಷ ಆಯ್ತು. ಅವ್ನು ಹೇಳ್ದ, ನೋಡಿ, ಒಂದು ಮರ ಯಾಕೋ ಒಪ್ಕೊಳ್ಳಂಗ್ ಕಾಣಿಸ್ತಾ ಇದೆ, ಅದನ್ನ ನೋಡಿ ತಗೊಂಡ್ಬರ್ತೀನಿ, ಮಾಡ್ತೀನಿ ಅಂತ. ಅದು ಮಾಡಿಟ್ಟಂತೆ. ಇವತ್ತು ಕೂಡ ಚೈನಾದಲ್ಲಿ ಇಟ್ಟಿದ್ದಾರೆ, 2000 ವರ್ಷಗಳ ಹಿಂದೆ ಇಟ್ಟಿದ್ದಂತೆ ಇವು ಇಟ್ಟಿದ್ದಾರೆ. ಆಲ್ಮೋಸ್ಟ್ ಹಿಪ್ನಾಟಿಕ್ ಟಚ್ ಆ ತರ ಇದೆ. ಅವ್ನು ಕೇಳಿದಂತ, ರಾಜ ಏನ್ ಹೇಳ್ತೀನಿ ನೀನು, ಮರ ಕೇಳೋದ ಅಂತ. ಅವ್ನು ಹೇಳ್ದ, ನೋಡು, ಹಂಗಲ್ಲ, ಯಾವ ಮರ ತನ್ನ ಜೀವಾಯುಷ್ಯನ ತಾನಾಗೆ ಮುಗಿಸಿ ಬೀಳುತ್ತೋ ಚೆನ್ನಾಗಿ ಗೊತ್ತಿರುತ್ತೆ, ಅದು ಬೀಳೋದಾಗ್ತದೆ, ನಾವು ಕತ್ತರಿಸ್ಬೇಕಾಗಿಲ್ಲ ಅದನ್ನ. ಅಂದ್ರೆ ನಾವಾಗಿ ಅದು ಆಯುಷ್ ಇರೋವರೆಗೆ ಕತ್ತರಿಸಬಾರದು ಅಂತ. ಅದನ್ನ ಅಂತ ಪ್ರಸಂಗದಲ್ಲಿ ಸರಸೆಯಲ್ಲಿ ಮಲ್ಕೊಂಡಂತ ಭೀಷ್ಮರು ಇವನಿಗೆ ಹೇಳ್ತಾರೆ, ನೋಡು, ಮರಗಳನ್ನ ಮಕ್ಕಳ ಹಂಗೆ ಕಾಪಾಡಬೇಕು, ಯಾರಿಗೂ ಪ್ರಯೋಜನ ಆಗುವಂತ ಗಿಡಗಳನ್ನ ಕತ್ತರಿಸ್ಬೇಡ ಅಂದ್ಬಿಟ್ಟು ಕೊನೆಗೊಂದು ಮಾತು ಹೇಳ್ತಾರೆ, ಯಾವುದೋ ಮರ ನಿಷ್ಪ್ರಯೋಜಕ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಯಾವುದೋ ಕತ್ತರಿಸ್ಬೇಡ ಅಂತ ಹೇಳಿದ್ರೆ ಆಗ್ತಿದ್ದಲ್ಲ. ಮರಗಳಿಗೆ ಹಣ್ಣು ಕೊಡುವಂತಹದ್ದು, ಪ್ರಾಣಿಗಳಿಗೆ ಆಹಾರ ಕೊಡುವಂತಹದ್ದು, ಮನುಷ್ಯ ನೆರಳು ಕೊಡುವಂತ ಮರಗಳನ್ನು ಕತ್ತರಿಸಬೇಡ ಅಂತ ಹೇಳಿ, ಯಾವ ಮರವೂ ನಿಷ್ಪ್ರಯೋಜಕ ಅಲ್ಲ. ನಮಗ್ ಗೊತ್ತಿಲ್ಲ ಪ್ರಯೋಜನ ಏನು ಅಂತ ಅಷ್ಟೇನೆ, ಆದ್ರೆ ಕತ್ತರಿಸಬೇಡ ಅಂತ ಹೇಳ್ತಾರೆ. ಧರ್ಮರಾಜನ ಜಿಂಕೆ ಹೇಳುತ್ತೆ, ಈ ಜಾಗ ಬಿಟ್ಟು ಹೋಗ್ಬಿಡಿ ನೀವು ಅಂತ. ಮರುದಿನ ಎದ್ದ ಮೇಲೆ ತನ್ನ ತಮ್ಮ ತರ ಕರೆದು ಹೇಳ್ತಾನೆ, ನಾವಿಲ್ಲಿ ಬಂದು ಈಗ 1 ವರ್ಷ 8 ತಿಂಗಳಾಯ್ತು, ಇನ್ಮೇಲೆ ಇರೋದು ಬೇಡ ಇಲ್ಲಿ. ಜಿಂಕೆ ನನಗೆ ಹೇಳಿದೆ. ಆ ಜಿಂಕೆ ಏನ್ ಹೇಳ್ತದೆ ನೋಡಿ, ನಿಮ್ಮವ್ರು ಬಂದು ಬಾಣ ಬಿಲ್ಲು ತಗೊಂಡ್ ಬರ್ತಾರೆ, ತುಂಬಾ ಗುರಿಕಾರರು ನಿಮ್ ತಮ್ಮಂದ್ರೆಲ್ಲ, ಬಹಳ ಶೂರು, ಗುರಿ ತಪ್ಪೋದೇ ಇಲ್ಲ ಅವರು. ಹಿಂಗಾಗಿ ಜಿಂಕೆಗಳನ್ನು ಹೊಡೆದು 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 ಎಲ್ಲ ಜಿಂಕೆಗಳ ಸಂತತಿನೇ ಹೋಗ್ತಾ ಇದೆ. ನಾವು ಕೆಲವು ಜನ ಮುಂದೆ ಸಂತತಿ ಉಳಿಬೇಕಲ್ವಾ, ಇದು ನಾವು ಬೀಜ ರೂಪವಾಗಿ ಕೆಲವರು ಉಳ್ಕೊಂಡಿದ್ದೀವಿ, ನಮ್ಮನ್ನು ಕೊಂದು ಹಾಕಿದ್ರೆ ಸಂತತಿ ಹೋಗ್ಬಿಡ್ತದೆ, ಅದಕ್ಕೆ ದಯವಿಟ್ಟು ಜಾಗ ಬಿಟ್ಟು ಹೋಗಿ. ಈ ಪ್ರಜ್ಞೆ ಹೆಂಗಿದೆ ನೋಡಿ. ಒಂದು ಜಿಂಕೆ ಹೇಳ್ತು ಕನಸಲಾಗಿರ್ಬೋದು, ಆದ್ರೆ ಜಿಂಕೆ ಬಂದು ಧರ್ಮರಾಜನಿಗೆ ಹೇಳಿ ಸಾಕು ಜಾಗ ಬಿಟ್ಟು ಹೋಗಿ ಅಂತ. ನಮ್ಮ ಜಿಂಕೆಗಳಿಗೆ ಇವತ್ತು ಹೇಳೋ ಪರಿಸ್ಥಿತಿ ಇದ್ರೆ ಚೆನ್ನಾಗಿತ್ತು ನಮ್ಗೆ. ಅದು ಹೇಳ್ತೆ ಹೋಗು ಅಂತ. ಧರ್ಮರಾಜ ಹೇಳ್ತಾನೆ ಹೋಗೋಣ ನಾಳೆ ಅಂತ. ಮರುದಿನಾನೇ ಅಲ್ಲಿಂದ ಹೊರಟು ಕಾಮ್ಯವನಕ್ಕೆ ಹೋಗ್ತಾರೆ. ಈ ಸಾಕಿ, ನೀವು ಹೇಳೋದು ಸಾಕು, ಇನ್ಮೇಲೆ ಬೇಟೆ ಆಡಬೇಡಿ, ನಮ್ಗೆ ಏನ್ ಬೇಕೋ ಅಷ್ಟೇ ತಗೊಂಡಿರೋಣ ಅಂತ ಹೇಳಿರ್ತಾರೆ. ಅಂದ್ರೆ ಎ ಸೆನ್ಸಿಟಿವ್ ಕಿಂಗ್ ರೆಸ್ಪೆಕ್ಟ್ಸ್ ನೇಚರ್. ನಮ್ಗೆ ಯಾವಾಗಲೂ ಅಂತ ಬೇಡ್ಕೋತೀವಿ ನಾವು, ಅಂತ ಸೆನ್ಸಿಟಿವ್ ಕಿಂಗ್ಸ್ ರಾಜರಾಗಲಿ ಅಂತ. ಈ ರಾಜರಿಲ್ಲ, ಅಧಿಕಾರಿಗಳಾಗ್ಬೇಕು ಅಥವಾ ರಾಜಕಾರಣಿಗಳಾಗ್ಬೇಕು. ಆ ಸೆನ್ಸಿಟಿವಿಟಿ ಇರೋರು ಇದ್ರೆ ತೊಂದರೆ ಇಲ್ಲ. ಈಗ ನಾವು ಮಾತಾಡ್ತಿದೀವಲ್ಲ, ಈಗ ಪದ್ಧತಿ ಇದೆ, 1 ಗಿಡ ಕತ್ತರಿಸಿದ್ರೆ 5 ಗಿಡ ಹಾಕ್ಬೇಕಲ್ವೋ ಅಂತ. ಅದು ಎಲ್ಲಿ ಹಾಕಿದ್ವೋ ಗೊತ್ತಿಲ್ಲ, ಈ ಗಿಡ ಹೋಯ್ತು ಅಷ್ಟೇನೆ. ಹಾಗೆ ಸೆನ್ಸಿಟಿವಿಟಿ ಇರೋರು ಇದ್ರೆ ಸರಿ. ಇನ್ನೊಂದು ಬಹಳ ಚಂದದ ಸುದ್ದಿ, ಭೀಮ ಆ ಸೌಗಂಧಿಕ ಪುಷ್ಪ ತರಕ್ ಹೋಗ್ತಾನೆ. ಇಡೀ ಮಹಾಭಾರತ ಕಥೆ ಹೇಳಕ್ ಆಗೋದೇ ಇಲ್ಲ. ಪುಷ್ಪ ತರಕ್ ಹೋಗ್ತಾನೆ, ಅಪೇಕ್ಷೆ ಪಟ್ಟಿದ್ದಾಳೆ ದ್ರೌಪದಿ ಅಂತ. ದಾರಿಯಲ್ಲಿ ಆಂಜನೇಯ ದರ್ಶನ ಆಗ್ತದ ಅವನಿಗೆ. ಅಹಂಕಾರ ಇತ್ತು ಭೀಮನ, ನಾನೇ ಬಲಶಾಲಿ ಅಂತ ಹೇಳಿ. ಅವನ್ ಬಾಲ ಎತ್ತೋಕ್ಕೂ ಆಗಲ್ಲ ಇವನ್ ಕೊನೆಗೆ. ಅಹಂಕಾರ ಭಂಗ ಆಗ್ತದೆ. ಬೇಕಾದ್ರೆ ಆಂಜನೇಯ ಕೇಳ್ತಾನೆ, ಎಲ್ಲಿ ಹೊರಟಿದ್ಯಾ ನೀನು ಅಂತ ಕೇಳ್ತಾನೆ. ಇವ್ರು ಹೇಳ್ತಾನೆ, ಭೀಮ ಅಲ್ಲಿ ಹೋಗ್ಬೇಕು, ಸೌಗಂಧಿಕ ಪುಷ್ಪದ ವಾಸನೆ ನನ್ನ ಹೆಂಡತಿಗೆ ಬಂದ್ಬಿಟ್ಟಿದೆ, ಅದು ಬೇಕು ಅಂದಿದ್ದಾಳೆ, ತರಲೇಬೇಕು ನಾನು, ಆ ಕೇಳಿದ್ಮೇಲೆ ತರ್ಬೇಕು ನಾವು ಬೆಟ್ಟವರು. ಆಗ ಆಂಜನೇಯ ಹೇಳುವಂತ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡು, ನನ್ಗೆ ಗೊತ್ತೋ ಜಾಗ ಎಲ್ಲಿದೆ ಅಂತ, ಅದು ಗಂಧರ್ವರದು ಕೊಡ. ಆ ಹೂವು ಯಾವ ಕಾಲಕ್ಕೂ ಬಿಡೋದಲ್ಲ, ಯಾವಾಗಲೂ ಒಂದ್ಸಲ ಆಗುವಂತ ಹೂ. ಅದು ಗಂಧರ್ವರಿಗೆ ಬೇಕದು, ಅವ್ರಿಗೋಸ್ಕರ ಇಟ್ಕೊಂಡಿದ್ದಾರೆ. ನೀನ್ ಎಷ್ಟು ಚಂದದ ಮಾತು. ನಿನಗೆ ಬಲ ಇದೆ ಅಂತ ಹೇಳಿ, ಶಕ್ತಿ ಇದೆ ಅಂತ ಹೇಳಿ ಮತ್ತೊಬ್ಬರದಾದಂತ ಹೂವನ್ನ ಕಿತ್ಕೋಬೇಡ. ಎಷ್ಟು ಸೆನ್ಸಿಟಿವ್ ನೋಡಿ ಮಾತದು. ನಿನಗೆ ಶಕ್ತಿ ಇದೆ, ಅಪೇಕ್ಷೆ ಇದೆ, ನೀನ್ ಹೇಳ್ತಿದ್ ಕರೆಕ್ಟ್ ಅಪ್ಪ, ಆದ್ರೆ ಇದೆ ಅಂತ ಹೇಳಿ ತಗೊಂಡ್ಬಿಡೋದು ಯಾರ್ದಾದ್ರು. ಅವ್ರಿಗಾಗಿರುವಂತ ವಸ್ತು ಅದನ್ನ ತಗೋಬೇಡ. ನಿಸರ್ಗವನ್ನು ಹೇಗೆ ಸಂಯಮದಿಂದ ಬೆಳೆಸ್ಬೇಕು ಅಂತ ನಿನ್ನಲ್ಲ ಅದು, ನಿನ್ನದಲ್ಲದ ವಸ್ತುವನ್ನ ಶಕ್ತಿ ಬಳಸಬೇಡ ಅಂತ ಹೇಳ್ತಾರೆ. ಇನ್ನೊಂದು ಸಲ ವಿಚಿತ್ರ ನನಗೆ ಅನ್ಸೋದು, ಮಹಾಭಾರತದಲ್ಲಿ ಮನುಷ್ಯರಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವೇ ಇಲ್ಲ, ಹಂಗಾಗ್ಬಿಡುತ್ತೆ. ಆ ಗುಣಗಳನ್ನು ಹಾಗೆ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ಗಮನಿಸಿ ಎಷ್ಟು ಚೆನ್ನಾಗಿದೆ ಅಂತ. ಜನ್ಮೇಜಯನ ಸರ್ಪಯಾಗ ಬರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಶುರು ಆಗುತ್ತೆ, ಮಹಾಭಾರತ ಶುರು ಆಗುವುದು ಅಲ್ಲಿಂದ. ಜನ್ಮೇಜಯನ ಸರ್ಪಯಾಗ ಆಗ್ತಾ ಇದೆ. ಇದು ಪರಶುರಾಮನ ಪರಿಸ್ಥಿತಿನೇ. ಒಬ್ಬ ತಕ್ಷಕ ಪರೀಕ್ಷಿತನ ಕೊಂದಿದ್ದಾನೆ. ತಕ್ಷಕನಿಗೆ ಏನ್ ಸಿಟ್ಟಿರ್ಲಿಲ್ಲ, ಪರೀಕ್ಷಿತನ ಮೇಲೆ ಪಾಪ ಗೊತ್ತೇ ಇಲ್ಲ ಅವನಿಗೆ.
ಅಲ್ಲಿ ಆ ಪರೀಕ್ಷಿತ ಹೋದಾಗ ಆ ಋಷಿ ಮುನಿ ಕೊಳ್ಳೆಗೆ ಒಂದು ಸತ್ತ ಹಾವು ಹಾಕಿ ಬಂದಾಗ ಅವನ ಮಗ ಶೃಂಗಿ ಅನ್ನೋ ಶಾಪ ಕೊಟ್ಟಿದ್ದಾನೆ ಹುಡುಗ. ಯಾರು ನನ್ನ ತಂದೆ ಕೊಳ್ಳೆಗೆ ಹಾವು ಹಾಕಿದ್ದಾನೋ ಅವನು 7 ದಿವಸದಲ್ಲಿ ತಕ್ಷಕ ಕಚ್ಚಿ ಸಾಯ್ಲಿ ಅಂತ. ಇವನ್ ಕರ್ಮ ತಕ್ಷಕನು. ತಕ್ಷಕನ ಹೆಸರು ಹೇಳ್ಬಿಟ್ಟ ಅವನು, ತಕ್ಷಕ ಕಚ್ಚಿ ಸಾಯ್ಲಿ ಅಂತ ಹೇಳಿದ. ಈಗ ಆ ಬ್ರಾಹ್ಮಣನ ಶಾಪ ಸುಳ್ಳಾಗಬಾರದು. ತಕ್ಷಕ ಹೋಗಿ 7 ದಿವಸ ಕಚ್ಚಿ ಕೊಂದ. ಈಗ ಇದು ಗೊತ್ತಾಯ್ತು ಜನಮೇಜನಿಗೆ, ಓ ನಮ್ಮ ಅಪ್ಪನ ಕೊಂದದ್ದು ತಕ್ಷಕ, ಹಾಗಾದ್ರೆ ಯಾವ ಸರ್ಪವನ್ನು ಬಿಡ್ಕೊಡುದು. ಇದು ಅದೇ ತಾನೆ, ಕಾರ್ತಿ ಬೇರೆ ಅರ್ಜುನ ನಮ್ಮ ಅಪ್ಪನ ಕೊಂದ ಅಂತ ಹೇಳಿ ಎಲ್ಲ ಕ್ಷತ್ರಿಯರನ್ನ ಕಿತ್ತು ಹಾಕೋಣ ಅಂತ ಹೋದದ್ದು. ಒಂದಾದ್ರೆ ಒಂದು ಹಾವು ಕಚ್ಚಿ ನಮ್ಮಪ್ಪ ಸತ್ತ, ಅದರಿಂದ ಯಾವ ಹಾವು ಉಳಿಬಾರದು ಜಗತ್ತಲ್ಲಿ. ಶುರು ಆಯ್ತು ಸರ್ಪಯಾಗ. ಶುರು ಆದ್ರೆ ಸಾವಿರಾರು ಲಕ್ಷಾಂತರ ಹಾವುಗಳು ಬಂದು ಬೀಳ್ತಾ ಇತ್ತು, ಕೊಂಡು ತಪ್ಪಿ ಸತ್ತು ಹೋಗ್ತಾ ಇತ್ತು. ಅದನ್ನ ತಡಿಬೇಕಾಗಿ ಅಲ್ಲಿ ಕೂಡ ಪರಿಸರ ಪ್ರಜ್ಞೆ ಹೇಗಂದ್ರೆ ಎಲ್ಲ ಹಾವು ಸಾಯಬಾರದು, ಯಾವ ಜೀವ ಪೂರ್ತಿ ಸಂತತಿ ಹರಣ ಆಗಬಾರ್ದು, ಉಳಿಬೇಕದು, ಇಷ್ಟು ಆಶೆ ಆಗ್ಬಾರ್ದು. ಅದಕ್ಕೇನ್ ಮಾಡ್ಬೇಕು, ಕೆಲವು ಹಾವುಗಳು ಉಳಿಬೇಕು. ಅದಕ್ಕೊಬ್ಬ ಋಷಿಕುಮಾರ ಬರ್ಬೇಕು, ಅವನ ಹೆಸರು ಆಸ್ತಿಕ ಅಂತ. ಬಹಳ ಚೆನ್ನಾಗಿದೆ ಅದು. ಅವನ ಆಸ್ತಿಕನ ಕಥೆನೇ ಬಹಳ ಚಂದ. ಅವ ಆಸ್ತಿಕ, ಅವ್ರ ಅಪ್ಪ ಜರತ್ಕಾರು ಅಂತ ಹೆಸರು ಒಂದು ಋಷಿ. ಅವನ ಹಠ ಏನಿತ್ತು ಅಂದ್ರೆ, ನಾನ್ ಮದುವೆ ಆಗ್ಬೇಕಾದ ಹುಡುಗಿ ಕೂಡ ಜರತ್ಕಾರುನೇ ಇರ್ಬೇಕು ಹೆಸರು. ನೋಡಿ ಅವನ್ ಪ್ರತಿಜ್ಞೆ ಅದು, ನಾನ್ ಮದುವೆ ಆಗಲ್ಲ. ಭಾರಿ ಭಾರಿ ಗಟ್ಟಿ ನಿಷ್ಠೆಯಿಂದ ಸನ್ಯಾಸ ಮಾಡ್ಕೊಂಡಿದ್ದಂತ ಅವ್ನು ಮದುವೆ ಆಗಲ್ಲ ಅಂತಿದ್ದ. ಅವ್ರ ಅಪ್ಪ ಬಂದು ಹೇಳ್ತಾನೆ, ಮಾರಯ್ಯ ನಮ್ಮ ಮನೆತ ನಿಂತು ಹೋಗ್ತಾ ಇದೆ, ನೀ ಮದುವೆ ಆಗು, ಮೊಮ್ಮಗನ್ ಕೊಡು ಅಂತ ಕೇಳ್ತಾನೆ. ಕಂಡೀಷನ್ ನಂದಿದೆ, ನನ್ನ ಹೆಸರು ಇರುವಂತ ಹುಡುಗಿ ಸಿಗ್ಬೇಕು ನನಗೆ, ಮತ್ತೆ ನಾನು ಬದುಕಿದಂಗೆ ಬದುಕಬೇಕು ಅಂತ ಸಿಗ್ಬೇಕು. ನನಗೆ ಆಗ್ತದದು. ಯಾರು ಗೊತ್ತಾ, ವಾಸುಕಿ ತಂಗಿನೇ. ವಾಸುಕಿ ಅದು ಸರ್ಪ, ವಾಸುಕಿ ತಂಗಿನೂ ಜರತ್ಕಾರ. ಇಬ್ಬರದು ಮದುವೆ ಆಗ್ತದೆ. ಇಬ್ರು ಜರತ್ಕಾರುಗಳ ಮದುವೆ ಆದ್ಮೇಲೆ ಆಸ್ತಿಕ ಹುಡ್ತಾನೆ. ಅವಾಗೊಂದು ವರ ಇರ್ತದೆ, ಹಾವುಗಳು ಸಾಯೋದನ್ನು ತಪ್ಪಿಸೋದಕ್ಕೆ ಒಂದ್ ಕಡೆಯಿಂದ ಮಾತ್ರ ಸಾಧ್ಯ ಅಂತ. ಆಸ್ತಿಕ ಹೋಗ್ತಾನೆ, ನಿಲ್ಸು ಸಾಕು ಅಂತ ಹೇಳ್ತಾನೆ. ಮಜಾ ನೋಡಿ ಹೆಂಗಿದೆ. ಇವನು ಸರ್ಪಯಾಗ ಮಾಡಿದ್ಯಾಕೆ? ಮುಖ್ಯ ಕೋಪ ಇರೋದು ಯಾರ ಮೇಲೆ? ಒಂದು ತಕ್ಷಕನ ಮೇಲೆ. ತಕ್ಷಕನೇ ಸಾಯೋಲ್ಲ. ಹೋಗಿ ದೇವೇಂದ್ರ ಹತ್ತ ಕೂತ್ಕೊಂಡ್ಬಿಡ್ತಾನೆ. ಮಾರಾಯಪ್ಪ, ದೇವೇಂದ್ರ ಸ್ನೇಹಿತ ಆತ, ನನ್ ಪಾರ್ ಮಾಡು ಅಂತ. ಅದಕ್ಕೆ ಇವನು ಹೇಳ್ತಾನೆ, ಕೊನೆಗೆ ಜನಮೇಜ ಹೇಳ್ತಾನೆ, ಅವನು ಇಂದ್ರನ ಹತ್ರ ಕೂತಿದ್ದಾನೆ, ಎಳ್ಕೊಂಡ್ ಬರೋದು ಕಷ್ಟ ಅಂತ ಮಂತ್ರಿ ಹೇಳ್ತಾನೆ. ಅವನು ಹೇಳ್ತಾನೆ, ಇಂದ್ರಾಯ ಸ್ವಾಹ ತಕ್ಷಕಾಯ ಸ್ವಾಹ ಅಂತ ಹೇಳಿ ಇಬ್ಬರು ಬಂದ್ಬೇಡಿ ಒಳಗಡೆ ಅಂತ. ಅಂದ್ರೆ ಶಿಟ್ಟಿ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ, ಇಬ್ಬರು ಹಾಕ್ಬಿಡು ಅಂತ. ಆಗ ಆಸ್ತಿಕ್ ಬಂದ್ ಹೇಳ್ತಾನೆ, ನಿಲ್ಸು, ತಪ್ಪಾಗ್ತದೆ ಅಂತ. ಇಲ್ಲಿ ಮಾತು ಯಾಕೆ ಬರ್ತದೆ ಅಂತ ಇಷ್ಟ ಆಗೋದಂದ್ರೆ, ಅಂದ್ರೆ ಮನುಷ್ಯರನ್ನ ಪ್ರಾಣಿಗಳನ್ನ ಬೇರೆ ಬೇರೆ ಕಲ್ಪನೆ ಮಾಡೋಕ್ ಸಾಧ್ಯ ಇಲ್ದಂಗೆ ಇದೆ. ಯಾಕಂದ್ರೆ ಆಸ್ತಿಕ್ ಹೇಳ್ತಾನೆ, ಹಾಗಾದ್ರೆ ಹಾವುಗಳು ಬದುಕ್ಬೇಕಾ ಅಂತ ಕೇಳಿದಾಗ, ಹೌದು ಬದುಕ್ಬೇಕು. ಯಾವ ಬದುಕಬೇಕು? ಧರ್ಮಿಷ್ಠವಾದ ಹಾವುಗಳು ಬದುಕಬೇಕು, ಅಧರ್ಮದಲ್ಲಿರುವಂತ ಹಾವುಗಳು ಸಾಯ್ಬೇಕು. ನಾವು ಧರ್ಮ ಅಧರ್ಮದ ಕಲ್ಪನೆ ಮನುಷ್ಯರಿಗೆ ಮಾತ್ರ ಹೇಳ್ತೀವಿ ತಾನೆ. ಅದ್ರಲ್ಲಿ ಹೇಳ್ತಾರೆ, ಯಾವ ಸರ್ಪಗಳು ಧರ್ಮದಲ್ಲಿದ್ದಾವೋ ಉಳಿಬೇಕು, ಸಾಯ್ಬಾರ್ದು. ಅಧರ್ಮದಲ್ಲಿರುವಂತಹ ಸರ್ಪಗಳೆಲ್ಲ ಸಾಯಿ. ಈಗ ಓದದ್ದಿದ್ದಾವಲ್ಲ ಅಧರ್ಮದಿದ್ದವು, ಗಟ್ಟಿ ಹಿಡ್ಕೊಳಕ್ ಬರಲ್ಲ, ಅವಕ್ಕೆ ದವ ದವ ಬಿದ್ದೋದು. ಧರ್ಮ ಯಾವಾಗಲೂ ಹಿಡ್ಕೊಳ್ಳುತ್ತೆ. ಯಾವ್ದು ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೋ ಅದು ಧರ್ಮ. ಯಾರು ಗಟ್ಟಿಯಾಗಿ ಕೂತಿದ್ದಾರೋ ದೇವರು ನಂಬ್ಕೊಂಡು ಆ ಹಾವುಗಳು ಉಳ್ಕೊಳ್ತವೆ. ಇವೆಲ್ಲ ಹೌದು. ಅಂದ್ರೆ ಅಲ್ಲಿ ಕೂಡ ಅಧಾರ್ಮಿಕವಾದಂತ ಸರ್ಪಗಳು, ಧಾರ್ಮಿಕವಾದ ಸರ್ಪಗಳು ಹೊಂದಿತ್ತು. ಅಂದ್ರೆ ಮನುಷ್ಯನ ಗುಣಗಳನ್ನ ಹೇಗೆ ಪ್ರಾಣಿಗಳ ಮೇಲೂ ಆರೋಪ ಮಾಡ್ತಾ ಇದ್ರು ಅಂತ. ಇನ್ ಮುಂದಿನ ಒಂದು ಹೇಳ್ಬೇಕು, ಬಹಳ ಮುಖ್ಯ.